ಈ ವಿಡಿಯೋ ಗಮನ ಇಟ್ಟು ನೋಡಿ. ಅಲ್ಲೊಂದ್ ಹುಡುಗ ಒಂದು ಸೂಪರ್ ಬೈಕ್ ಮೇಲೆ ಕೂತ್ಕೊಂಡಿರ್ತಾನೆ. ಅಲ್ಲಿಂದ ಒಂದು ಹುಡುಗಿ ಪಾಸ್ ಆಗ್ತಾ ಇರ್ತಾಳೆ. ಆ ಹುಡುಗ ಅವಳನ್ನ ಕರೆದ್ಬಿಟ್ಟು, ಮೇಡಮ್ ಇಲ್ಲಿ ನಿಯರ್ ಬೈ ಕಾಫಿ ಶಾಪ್ ಇಲ್ಲಿದೆ ಅಂತ ಕೇಳ್ತಾನೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಸರ್ ಸ್ಟ್ರೇಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗಿ, ಅಲ್ಲೇ ಕಾಫಿ ಶಾಪ್ ಇದೆ ಅಂತ ಹೇಳ್ತಾಳೆ. ಅವಾಗ ಆ ಹುಡುಗ ಹೇಳ್ತಾನೆ, ಮೇಡಮ್ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾನೊಂದ್ ಮಾತ್ ಕೇಳ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಸರಿ ಸರ್ ಕೇಳಿ ಅಂತ ಹೇಳ್ತಾಳೆ. ಅವಾಗ ಆ ಹುಡುಗ ಹೇಳ್ತಾನೆ, ಮೇಡಮ್ ನಿಮ್ ಹತ್ರ ಸ್ವಲ್ಪ ಟೈಮ್ ಇದ್ರೆ ನೀವೇ ಸ್ವಲ್ಪ ಬಂದ್ಬಿಟ್ಟು ತೋರಿಸ್ತೀರಾ, ನಾನು ಈ ಊರಿಗೆ ಹೊಸಬ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಆ ಬೈಕ್ ಅನ್ನೇ ನೋಡ್ತಾ ಇರ್ತಾಳೆ. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸರಿ ಸರಿ ನಾನ್ ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಆ ಹುಡುಗ ಕೈ ಹಿಡ್ಕೊಂಡು ತೆಳಗಿಳಿತಾನೆ. ಆ ಹುಡುಗ ತೆಳಗಿಳಿದ ತಕ್ಷಣನೇ ಕುಂಟೋದಕ್ಕೆ ಶುರು ಮಾಡ್ತಾನೆ. ಅವಳು ಆಶ್ಚರ್ಯದಿಂದ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಆ ಬೈಕ್ ನಿಮ್ದಲ್ವಾ ಅಂತ ಕೇಳ್ತಾಳೆ. ಅವಾಗ ಆ ಹುಡುಗ ಹೇಳ್ತಾನೆ, ಅಲ್ಲ ಅಲ್ಲ ನನ್ ಬೈಕ್ ಅಲ್ಲ, ನಾನ್ ಸುಮ್ನೆ ಅದ್ರ ಮೇಲೆ ಕೂತ್ಕೊಂಡಿದ್ದೆ ಅಂತ ಹೇಳ್ತಾನೆ. ಸರಿ ನಿಮ್ ಕಾಲಿಗೆ ಏನಾಗಿದೆ ಅಂತ ಕೇಳ್ತಾಳೆ. ಅವಾಗ ಆ ಹುಡುಗ ಹೇಳ್ತಾನೆ, ನನ್ ಕಾಲು ಹುಡ್ದಾಗಿಂದ ಹಿಂಗೇ ಇದೆ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಸಾರಿ ಸಾರಿ ನಾನು ನಿಮ್ ಜೊತೆ ಬರೋದಿಲ್ಲ ಅಂತ ಹೇಳ್ತಾಳೆ. ಈ ವಿಡಿಯೋದಿಂದ ನಮ್ಗೆ ಏನರ್ಥ ಆಗುತ್ತಪ್ಪ ಅಂತಂದ್ರೆ, ನಮ್ಮ ಹತ್ರ ಸ್ಟೇಟಸ್ ಇಲ್ಲ ಅಂತಂದ್ರೆ ಯಾವ ಹುಡುಗಿರು ನಮಗ್ ಮೂಸ್ ನೋಡೋದಿಲ್ಲ. ಅದ್ರಲ್ಲೂ ನಾವ್ ಹ್ಯಾಂಡಿಕ್ಯಾಪ್ ಇದೀವಿ ಅಂತ ಗೊತ್ತಾದ್ರಂತೂ ಮುಗುದೇ ಹೋಯ್ತು. ಅವರು ನಮ್ಮ ಹತ್ರನೂ ಸುಳಿಯೋದಿಲ್ಲ. ಮನಸ್ ನೋಡಿ ಗುಣ ನೋಡಿ ಲವ್ ಮಾಡೋದು ಈ ಸಿನಿಮಾದಲ್ಲಿ ಮಾತ್ರ ಅನ್ಸುತ್ತೆ. ನಿಜ ಜೀವನದಲ್ಲಿ ಇದೆಲ್ಲ ಅಳವಡಿಸೋದಕ್ ಆಗೋದಿಲ್ಲ. ನಿಜ ಜೀವನದಲ್ಲಿ ಒಬ್ಬ ಹುಡುಗನ ಹತ್ರ ದುಡ್ಡಿದ್ರೆ ಮಾತ್ರ ಒಂದ್ ಹುಡುಗಿ